ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೊಡ್ಡಗೌಡರ ಶಕ್ತಿ ನಾಡಿಗೆ ಅನ್ನಪೂರ್ಣೆ ವಿಧಿವಶ ಹಿನ್ನೆಲೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿದೆ. ಹೊಳೆ ನರಸೀಪುರದ ಹರದನಹಳ್ಳಿಯಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ಅಂತ್ಯಕ್ರಿಯೆಗೆ ಸಿಎಂ ಡಿಕೆಶಿ ಕೇಂದ್ರ ನಾಯಕರು ಬರುವ ಹಿನ್ನೆಲೆ ಹರದನಹಳ್ಳಿಯಲ್ಲಿ 3 ವಿಶೇಷ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಅಂತ್ಯಕ್ರಿಯೆ ಸ್ಥಳದಿಂದ 500 ಮೀಟರ್ ಅಂತರದಲ್ಲಿ ನಿರ್ಮಾಣ ಮಾಡಲಾಗಿದೆ ಹೆಲಿಪ್ಯಾಡ್ನ. ನೋಡಿ, ಸಾಕಷ್ಟು ಜನ ನಾಳೆ ಆಗಮಿಸ್ತಾರೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ನಿನ್ನೆನೇ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಅದಾದ ನಂತರ ಭಾಳಷ್ಟು ಜನ ರಾಜ್ಯದ ರಾಜಕೀಯದ ನಾಯಕರುಗಳು ಆಗಮಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಕೇಂದ್ರದಿಂದ ಕೆಲವೊಂದಿಷ್ಟು ನಾಯಕರಿಗೂ ಕೂಡ ಬರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ಹೆಲಿಪ್ಯಾಡ್ ನಿರ್ಮಾಣ ಸ್ಥಳದಿಂದ ನಮ್ಮ ರಿಪೋರ್ಟರ್ ಒಂದು ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ದೊಡ್ಡಗೌಡರ ಶಕ್ತಿ ನಾಡಿಗೆ ಅನ್ನಪೂರ್ಣೆ ಅಂತಾನೆ ಕರೆಸ್ಕೊಂಡಂತಹ ಚೆನ್ನಮ್ಮರವರು ವಿಧಿವಶರಾದ ಹಿನ್ನೆಲೆಯಲ್ಲಿ ನಾವೀಗ ಏನು ಹರದನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈಗ ನಿಮಗೆ ನಾನು ಹರದನಹಳ್ಳಿ ಏನು ಎಲಿಪ್ಯಾಡ್ ಇದೆ ಆ ಸ್ಥಳದಲ್ಲಿದ್ದೇನೆ. ಅಂದ್ರೆ ಇಲ್ಲಿ ವಿಶೇಷವಾದಂತಹ ಎಲಿಪ್ಯಾಡ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿಂದ ಸುಮಾರು 500 ಮೀಟರ್, ಅಂದ್ರೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಏನು ರಂಗನಾಥ ಸ್ವಾಮಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಏನಿದೆ ಅದರ ತಪ್ಪಲಿನಲ್ಲೇ ಈಗಾಗಲೇ ಏನು ಚೆನ್ನಮ್ಮರವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೋತಾ ಇರೋದು. ಈಗಾಗಲೇ ಪುತ್ರ ರೇವಣ್ಣ ಸೇರಿದಂತೆ JDS ನ ಶಾಸಕರು ಹಾಗೂ ಎಲ್ಲ ಏನು ಗಣ್ಯರು ಕೂಡ ಈಗಾಗಲೇ ಸಿದ್ಧತಾ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅಲ್ಲಿಂದ ಈಗೇನು ಆ ಸ್ಥಳಕ್ಕೆ ಈಗಾಗಲೇ IG ಬೋರ್ಲಿಂಗಯ್ಯರವರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಎಲ್ಲ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗೇನು ಒಂದು ವಿಶೇಷವಾದ ಎಲಿಪ್ಯಾಡ್, ಅಂದ್ರೆ ಅಲ್ಲಿಂದ 500 ಮೀಟರ್ ಅಂತರದಲ್ಲಿ ಈಗಾಗಲೇ ಒಂದು ಎಲಿಪ್ಯಾಡ್ ಕೂಡ ವಿಶೇಷವಾದ ಎಲಿಪ್ಯಾಡ್ ಕೂಡ ಒಂದು ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿಗೂ ಕೂಡ ಏನು IG ಬೋರ್ಲಿಂಗಯ್ಯರವರು ಕೂಡ ಈ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ವಿಶೇಷವಾದ ಎಲಿಪ್ಯಾಡ್ಗೆ ಏನೆಲ್ಲ ಒಂದು ಕ್ರಮ ಒಂದು ಸಿದ್ಧತೆ ಮಾಡಬೇಕು ಅದೆಲ್ಲವನ್ನ ಸಿದ್ಧತೆಯನ್ನ ಈಗಾಗಲೇ ಅವರು ನೋಡಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರಾಗಿರೋ ಕಾರಣದಿಂದಾಗಿ NDA ಮೈತ್ರಿಕೂಟದ ನಾಯಕರುಗಳು ಕೂಡ ಆಗಮಿಸೋ ಸಾಧ್ಯತೆ ಇರೋದ್ರಿಂದ, ಜೊತೆಗೆ ಒಂದಷ್ಟು ನಾಳೆ CM DK ಶಿವಕುಮಾರ್ ಕೂಡ ಏನು ಹೆಲಿಕಾಪ್ಟರ್ ಮುಖಾಂತರ ಬಂದು ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಒಂದು ವಿಶೇಷವಾದ ಹೆಲಿಪ್ಯಾಡ್ ಅನ್ನ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗಾಗಿ ಕೇಂದ್ರ ನಾಯಕರು ಕೇಂದ್ರ ಸಚಿವರು ಬರುವ ನಿರೀಕ್ಷೆಯಲ್ಲಿರೋದ್ರಿಂದ ಒಂದಷ್ಟು ವಿಶೇಷವಾದ ಹೆಲಿಪ್ಯಾಡ್ಗಳನ್ನ, ಅಂದ್ರೆ ಒಂದು 3 ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅದರಲ್ಲಿ ಇದು ವಿಶೇಷವಾದ ಹೆಲಿಪ್ಯಾಡ್ ಅನ್ನು ಇದನ್ನ ಮಾಡಲಾಗ್ತಾ ಇದೆ. ವಿಶೇಷವಾದ ಹೆಲಿಪ್ಯಾಡ್ ಆಗಿ ಇದನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ದೇವೇಗೌಡರು ಯಾವಾಗ್ಲೂ ಅಂದ್ರೆ ಹರದನಹಳ್ಳಿಗೆ ಅವರ ಏನು ಇದು ಹರದನಹಳ್ಳಿ ಇಲ್ಲಿಂದ ಒಂದು 100 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಏನು ಹರದೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಪೂಜಾ ಸಮಯದಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಹೆಲಿಕಾಪ್ಟರ್ ಅಲ್ಲಿ ಬಂದಂತಹ ಸಂದರ್ಭದಲ್ಲೂ ಇದೇ ಜಾಗದಲ್ಲಿ ಹೆಲಿಪ್ಯಾಡ್ ಅನ್ನ ಪ್ರತಿ ಬಾರಿಯೂ ಕೂಡ ಬಂದಂತಹ ಸಂದರ್ಭದಲ್ಲಿ ಹೆಲಿಪ್ಯಾಡ್ ನ ಇದೇ ಜಾಗದಲ್ಲಿ ಮಾಡೋಂಥದ್ದು. ಹಾಗಾಗಿ ಇಂದು ಕೂಡ ಏನು ನಾಳೆ ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ ಏನು ಹೆಲಿಪ್ಯಾಡ್ ಮಾಡ್ಲಿಕ್ಕೆ ಏನು ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ಲಿಕ್ಕೆ ಇದೇ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿರ್ತಂಥದ್ದು. ಹಾಗಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಬಂದು ಈಗಾಗಲೇ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ. ಒಂದಷ್ಟು ಸಿದ್ಧತೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.